ಇನ್ನು ಮಾಡೋದಕ್ಕೆ 4:15 ಹೇಳೋದು. ನೀವು ಮಲಗಿ ಕಣ್ತೆರಬೇಕಾದ್ರೆ ನಾನು ಈಗಿರ್ತಿದ್ದೆ. ಬೇರೆ ಬೇರೆ ಕಡೆಗಳಿಂದ ಲಕ್ಷಾಂತರ ಜನ ಈ ಮಹಾಶಿವರಾತ್ರಿ ವಿಟ್ನೆಸ್ ಮಾಡೋಕೆ ಸೇರ್ತಾರೆ. ಇಡೀ ರಾತ್ರಿ ಮ್ಯೂಸಿಕ್ಗೆ ಅಂತ ಸುಮಾರು ಜನ ಬಂದಿದ್ರು. ಯಾರದು ಸಮೀರ್ ಮತ್ತೆ ಸ್ಪ್ಲಿಟ್ಸ್ ವಿಲ್ ನಾಯ್ರಾ ಸುಮಾರು ಜನ ಇದ್ರೆ ಅಲ್ಲ ಎಲ್ಲೆಲ್ಲ ಕೂತಿದ್ರು. ತುಂಬಾ ಜನ ಹೇಳಿದ್ದಾರೆ ಈ ಸ್ಪಿರಿಚುವಲ್ ಪಾತ್ಗೆ ಹೋದ್ರೆ ಅವರಿಗೆ ಪಾಸಿಟಿವ್ ಎಷ್ಟು ಹೋಗ್ತೀವೋ ನೆಗೆಟಿವ್ ಫೀಲ್ ಆಗುತ್ತೆ. ನಾವು ವಿ ಆರ್ ಸೆನ್ಸಿಟಿವ್ ಟುವರ್ಡ್ಸ್ ಆಲ್ ದಟ್ ಅರೌಂಡ್ ಅಸ್. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ್. ಎಲ್ಲ ಗಮ್ಮತ್ತಂಗಿದ್ರೆ ಅಲ್ಲ. ಇದು ಡೇ 2 ಆಫ್ ಕೊಯಂಬತ್ತೂರ್ ಈಶಾ ಯೋಗ ಸೆಂಟರ್. ಓಕೆ, ಫೈನಲಿ ಹೊರಡ್ದು ನಾವು 12:30ಗೆ ಅಲ್ಲಿ ಇರ್ಕಿದ್ದಿತ್ತು. ಅವ್ರದ್ದು ನಿವೇತ ಗ್ರ್ಯಾಂಡ್ ಹೋಟೆಲಲ್ಲಿ ಇದ್ದಿದ್ರ. ಬಟ್ ಅವರೆಲ್ಲ ಒಟ್ಟಿಗೆ ಇದ್ರೆ ನಾವು ಸ್ವಲ್ಪ ರಾಡಿಸನಲ್ಲಿ ಮಾಡಿ ನಾವು ಬೇರೆ ಕಡೆ ಹುಡುಕಂತ ಅದು ಅವ್ರು ಕೊಡೋ ಸ್ಟೇ ಇದ್ದಿತ್ತು. ಬಟ್ ನಾವು ಬೇಡ ಅಂದ್ರೆ ಅವರು ಮಾಡ್ರಿ ಬೇರೆ ಸ್ಟೇ. ಸೊ ಅಲ್ಲಿಂದ ನಾವು ಹೊರಡ್ತು 12:30. ಆ್ಯಕ್ಚುಲಿ ಅಲ್ಲಿ 12:30 ಇರ್ಕಿದ್ದಿತ್ತು. ಬಟ್ ನಮ್ದು ಅರ್ಧ ಗಂಟೆ ಲೇಟ್. 1 o'clock ಅವ್ರು ಅಲ್ಲಿಂದ ಹೊರಡ್ತಾ ಅಂದ್ರೆ ನಾವು ಇಲ್ಲಿಂದ ಅಲ್ಲಿ ಹಾಪದೆ 1 o'clock ಆಯ್ತು. ಬಟ್ ಊಟ ಎಲ್ಲಿ ಮಾಡೋದು ಗೊತ್ತಿಲ್ಲ. ಸೊ ಲೆಟ್ ಸಿ. ನಾವು ಊಟಕ್ಕೆ ಇನ್ನೇನು ಜಾಯ್ನ್ ಆಗಿಲ್ಲ ಅಲ್ಲ, ಅವ್ರ ಜೊತೆ ನಾವೇನು ಸ್ವಲ್ಪನೂ ಇರಲೇ ಇಲ್ಲ. ಸೊ ಇವತ್ತಾದರೂ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಡು ಅಂತ ಅನ್ಕೊಂಡು. ಬಟ್ ಎಂತ ತಗೋತಿಲ್ಲ. ಜಾಕೆಟ್ ಹಿಡ್ಕೊಂಡಿತ್ತು ರಾತ್ರಿಗೆ ಚಳಿ ಆದರೆ ಇನ್ ಕೇಸ್ ಬೇಕಾತಂತ. ಮತ್ತು ಕೊಡೆ ಹಿಡ್ಕೊಂಡಿದ್ದೆ ನಾನು. ಹ್ಯಾಟೆಲ್ಲ ಹಿಡ್ಕೊಂಡ್ ಕೇಳಿರೋ ಹ್ಯಾಟ್ ಮಾಸ್ಕ್ ಇಲ್ಲಲ್ಲ. ಮತ್ತೆ ಅಂತ ಅಂದರೆ ಫುಲ್ ಬಿಸಿಲಿರುತ್ತೆ, ಎಲ್ಲಿ ಕೂತ್ಕೊಳ್ಳೋದು ಎಂತ ಗೊತ್ತಿಲ್ಲ. ಈಗ ನಾನು ಕೊಡೆ ತಂದಿದ್ದೆ, ಅದಕ್ಕೆ ಸನ್ ಗ್ಲಾಸ್ ಕೊಡೆ ಹಾಕೊಂಡು ಕೂತ್ಕೊಂಡ್ರೆ ಗೊತ್ತಾಗ್ತದೆ ಎಂತ ಬಿಸಿಲಿದ್ರು. ಸೊ ಇಷ್ಟೊತ್ತಿಗೆ ರೀಚ್ ಆತಂತ. ಲೆಟ್ಸ್ ಗೋ. ಹ್ಯಾಪಿ ಶಿವರಾತ್ರಿ. ನನಗೆ ಯಾವತ್ತಾಗ್ತೋ ಗೊತ್ತಿಲ್ಲ, ಬಟ್ ಹ್ಯಾಪಿ ಶಿವರಾತ್ರಿ. ಅಯ್ಯೋ ದೇವರೇ, ಬ್ಯಾಂಡ್ ತರಲಿಲ್ಲ, ಐಡಿ ತರಲಿಲ್ಲ. ಅದಿಲ್ಲದೆ ನಮಗೆ ಒಳಗೆ ಬಿಡೋದಿಲ್ಲ. ನಾವು ಚಂದ ಮಾಡಿ ರೆಡಿ ಆದ್ದು ವೇಸ್ಟ್ ಅದು. ವಾಪಸ್ ಹೋದಿತ್ತು ಈಗ. ಅಯ್ಯೋ 3 ನಿಮಿಷನಾ? ಅಲ್ಲಿಂದ ಹೊರಗೆ ಬರಲಿಕ್ಕೆ ಒಂದು 10 ನಿಮಿಷ ಇದೆಯಾ ಅಂತ ತಕ್ಕಂತದ್ದು ಅಂತ 15 minutes ವೇಸ್ಟ್ ಮಾಡೋದಾ? ಮೈ ಗಾಡ್. ನಿಮ್ದು ತೋರಿಸಿ. ಚೆನ್ನಾಗಿದೆ, ನೈಸ್. ಕೀಪ್ ಇಟ್ ಅಪ್. ಡೋಂಟ್ ರಿಮೂವ್. ಕಣಿ ನನ್ನ ಟ್ಯಾಗ್ ಕಣಿ. ಇದು ನಿಮ್ಮ ಟ್ಯಾಗ್ ತೋರಿಸಿ. ಇವರು ಯಾವತ್ತು ಕಾಂಟೆಂಟ್ ಕ್ರಿಯೇಟರ್ ಅದು ನಂಗೆ ಗೊತ್ತಿಲ್ಲ. ಹೇಳ್ದಂಗೆ ಉಳಿದ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಬೇರೆ ಕಡೆ ಸ್ಟೇ ಆಗಿದ್ರೆ ಆ್ಯಂಡ್ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇದೆ ಅವ್ರ ಕಡೆಯಿಂದ. ಸೊ ನಾನು ಅಲ್ಲೇ ಊಟ ಮಾಡ್ಕೊಂಡು ಮತ್ತೆ ಹೊರಡಿತು ಈಶಾ ಫೌಂಡೇಶನ್. ಅದಾಗ ಇದಾಗುತ್ತೆ ಅಂತ ಗಲೀಜಾಗ ಒಳಗಿಂದ ಎಲ್ಲ ಹಾಕ್ತೀನಿ. ಆಯ್ತು, ಇದು ಹೋಗಲ್ಲ. ಎಷ್ಟು ನೀವು ತೆಗಿಲಿಕ್ಕೆ ಟ್ರೈ ಮಾಡಿದ್ರು ಹೋಗಲ್ಲ. ನಾಳೆ ನೀನೇ ತೆಗಿಬೇಕು ಅದು. ನಾನು ಇದಿಟ್ಕೊಂಡು ಎಲ್ಲ ಕಡೆ ತಿರ್ಗ್ಲಿಕ್ಕಾಗಲ್ಲ. ಅವರೇ ಬಸ್ ವ್ಯವಸ್ಥೆ ಕೂಡ ಮಾಡಿದ್ರು. ಬಟ್ ನಾವು ಕಾರಲ್ಲಿ ಹೋದ್ರಿಂದ ಅಲ್ಲಿ ಸಿಕ್ಕದ ನಿಶಾ ಮತ್ತೆ ನಮ್ಮ ಶ್ವೇತಾ ಅವ್ರನ್ನ ಕರ್ಕೊಂಡು ನಾವು ಕಾರಲ್ಲಿ ಹೊರಡ್ತು. ನೋಡ ಸಖತ್ ಒಂದು ಐಡಿಯಾ ಕೊಟ್ಟೆ ನೋಡಿ ನಾನು ಇಲ್ಲಿ. ನೀವು ಐಡಿಯಾ ಅಲ್ಲ, ನಾನು ಕೊಟ್ಟೆ. ನಾನು ಹೇಳಿದ್ದು ಈ ತರ ಮಾಡ್ಬೋದು ಕಾರ್ ಕಾಸ್ಟ್. ನಾನು ಆಕ್ಚುಲಿ ಕಾರ್ಡ್ ಕಾಸ್ಟ್ ಹೇಳಿ. ಕಾರ್ಡ್ ಕಾಸ್ಟ್ ಅಂದ್ರೆ ನಾನೇ ಕಾರ್ ಕಾಸ್ಟ್ ಅಂತ. ಕಾರ್ ಕಾಸ್ಟ್ ಚೆನ್ನಾಗಿದೆ. ಹೊಸ ಆಯ್ತು ನೋಡಿ, ಪಾಡ್ಕಾಸ್ಟ್ ಅಂತ ಸಿಮಿಲರ್ ಆಗಲ್ಲ. ಅದಿರ್ಲಿ. ಈಗ ನಮ್ಮ ಜೊತೆಗೆ ನಿಶಾ ಒಂಚೂರು ಹೇಳಿ ಕಂಬ ಇಲ್ಲಿ ಬನ್ನಿ. ಸೊ ನಿಶಾ ಇದ್ರು. ಅವ್ರು ಫುಲ್ ಆಧ್ಯಾತ್ಮಕ್ಕೆ ಎಂತ ಹೇಳೋದು ಅದಕ್ಕೆ, ನಾನು ಆಧ್ಯಾತ್ಮದ ಹೋಗ್ತಿದ್ರು. ನಾವೀಗ ಸ್ಪಿರಿಚುವಲ್ ಪಾತಲ್ಲೇ ಹೋಗ್ತಿದ್ದು. ಅಂದ್ರೆ ದಟ್ ವಾಸ್ PJ. ಓಕೆ ಫೈನ್. ಹೇಳಿ ದಿಶಾ, ನೀವು ಹೆಂಗೆ ಫಸ್ಟಿಗೆ ಇದ್ರ ಕಡೆ ಮನಸ್ಸು ಮಾಡಿದ್ದು? ಅದೇ ಮಾಮೂಲಿ ಆಧ್ಯಾತ್ಮ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಬುಕ್ಸ್ ಎಲ್ಲ ಓದಿಲ್ಲ ತಿಳ್ಕೊಂಡು, ನಮ್ಗೆ ತಿಳ್ಕೊಬೇಕು ಅಂತ ತುಂಬ ಆಸೆ. ಜ್ಞಾನ ಮಾರ್ಗ ಅದೆಲ್ಲ ತಿಳ್ಕೊಂಡು ಇವಾಗ ಅದೇ ಲರ್ನಿಂಗ್. ಹೌದಾ? ಇದು ದಿನ ಇದು ಮಾಡ್ತೀರಾ? ಧ್ಯಾನ, ಪ್ರಾಣಾಯಾಮ, ಧ್ಯಾನ, ಯೋಗ. ಓಕೆ. ಎಷ್ಟೊತ್ತು? 4:30ಗೆ ಹೇಳ್ತೀನಿ. ಹಾಂ, ಅದಾದಮೇಲೆ ಮಾಡ್ತೀನಿ. ಎಷ್ಟು ತನಕ? 1 hour ಯೋಗ ಮಾಡೋಕ್ಕೆ 1 hour ಬೇಕಾಗುತ್ತೆ. 1 hour ಧ್ಯಾನ, ಆಮೇಲೆ ದೇವರ ಪೂಜೆ, ಮಂತ್ರ, ಜಪ, ಸ್ತೋತ್ರ. ಸುಷ್ಮಿತಾ ಅವರು ಇಷ್ಟೊಂದು ಯಾವುದು ಮಾಡ್ತಾರೆ? ನಾನು ಪ್ರಾಣಾಯಾಮ ಮಾಡ್ತೆ, ಅದು ಮನ್ಸು ಬಂದಾಗ. ಆಮೇಲೆ ಯೋಗ ಮಾಡ್ತೆ, ಅದು ಮನ್ಸು ಬಂದಾಗ. ಶವಾಸನ ಅಲ್ಲ, ಅದು ಯಾವಾಗ ಮಾಡ್ತಿರಲ್ಲ? ಸೂರ್ಯ ನಮಸ್ಕಾರ. ಶವಾಸನ ದಿನ ಮಾಡ್ತೇವೆ, ದಿನಕ್ಕೆ 2 ಸಲ ಮಿನಿಮಮ್.
ಅದು ಸೂರ್ಯ ನಮಸ್ಕಾರ ಒಂದೇ ಅನ್ಸುತ್ತಲ್ಲ. ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತಿದ್ದೆ ಕರೆಕ್ಟ್ ಆಗಿ ಇವ್ರು ಸಿಗೋ ತನಕ. ಇವ್ರು ಸಿಕ್ಕ ಮೇಲೆ ಎಕ್ಸರ್ಸೈಸ್ ಎಲ್ಲ ತಲೆ ಬುಡ ಏನೂ ಇಲ್ಲ ಇವಾಗ. ಇನ್ನು ಮಾಡೋದಕ್ಕೆ 4:15 ಹೇಳೋದು. ನೀ ಎದ್ದಾಗ ನೀವು ಮಲಗಿ ಕಣ್ ತೆರಿಬೇಕಾದ್ರೆ ನಾನು ಈಗಿರ್ತಿದ್ದೆ. ಶಾರುಖ್ ಖಾನ್ ಈ ಥರ ತಂಗಬಲಿ. ಅದು ಚೆನ್ನೈ ಎಕ್ಸ್ಪ್ರೆಸ್ ಹಾಗೆ ಅಲ್ಲ. ಅದೇನು ಗೊತ್ತಾ, ಬಲವಾದ ರೀಸನ್ ಬೇಕು ಆ ಥರ ಹೋಗ್ಲಿಕ್ಕೆ. ಹಂಗೆ ಹೋಗ್ಲಿಕ್ಕೆ ಆಗಲ್ಲ. ಸುಮ್ಮನೆ ನಿನಗೆ ಕಂಪಲ್ಷನ್ ಇಲ್ಲ, Choose ಕಂಪಲ್ಷನ್ ಇಲ್ಲ. ಮತ್ತೆ ಆಗ ಅವರಿಗೆ ಏನೋ ಒಂದು ಇಶ್ಯೂಸ್ ಇತ್ತು, ಅವರು ಅಲ್ಲಿಗೆ ಕಂಫರ್ಟ್ ಫೀಲ್ ಆಯಿತು. ಆಸ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ನಾಳೆ ಕರೆಕ್ಟಾಗಿ ಒಂದು ಒಳ್ಳೆ ಸೋಲ್ ಪಾರ್ಟ್ನರ್ ಸಿಕ್ಕಿದ್ರೆ ಅದರಿಂದ ಹೊರಗೆ ಸಹ ಬರ್ತಾರೆ. ಇಟ್ ಈಸ್ ಆಲ್ ಅಬೌಟ್ ಸಿ ವಿ ಹ್ಯೂಮನ್ಸ್. ಹಾಗಾಗತ್ತಾ ನಿಮ್ಗೆ ಈಗ ಒಂದು ಪಾರ್ಟ್ನರ್ ಸಿಕ್ಕಿದ್ರೆ ನೀವು ಇದೆಲ್ಲ ಬಿಟ್ಟು ಅದ್ನ ಆಗಲ್ಲ. ಸಿ ವಿ ಕಾಂಟ್ ಪ್ರಿಡಿಕ್ಟ್. ಎಷ್ಟು ನೀನು ಲೆಟ್ ಗೋ ಮಾಡ್ತೀವಲ್ಲ ಅಷ್ಟು ನಿಂಗೆ ಈಸಿಯಾಗಿ ಲೈಫ್ ಪಾಸ್ ಆಗುತ್ತೆ. ನನಗೂ ಸುಮಾರು ಎಷ್ಟು ಕ್ವೆಶನ್ಸ್ ಇರುತ್ತೆ ಗೊತ್ತಾ, ಅದ್ಯಾಕೆ ಹಾಗೆ ಇದ್ಯಾಕೆ ಹೀಗೆ. ನೀನು ಹುಡ್ಕೊಂಡು ಹೋದಷ್ಟು ಲೇಸಿನೆಸ್ ಜಾಸ್ತಿ. ನಾನು ಹೋಗ್ತಿಲ್ಲ ಅಂದ್ರೂ ನನಗೆ ತಡೀತದೆ. ನೀನು ಹುಡ್ಕೊಂಡು ಹೋದಷ್ಟು ನೀನು ಆನ್ಸರ್ ಅಂದ್ರೆ ಹುಡ್ಕೊಂಡು ನಮ್ಗೆ ಹೋದಷ್ಟು ಗೊತ್ತಿರ್ಬೇಕು ಯಾವುದು ಕ್ವಶನ್ ಮಾಡುವಂಥದ್ದು ಯಾವುದು ಅಲ್ಲ. ಅದು ಗೊತ್ತಿದ್ರೆ ಫೈನ್. ನಿಂಗೆ ಇನ್ನೊಂದು ಡೌಟ್ ಇದೆ ಆಯ್ತಾ, ತುಂಬಾ ಜನ ಹೇಳಿದ್ದಾರೆ ಈ ಸ್ಪಿರಿಚುವಲ್ ಪಾತ್ಗೆ ಹೋದ್ರೆ ಅವರಿಗೆ ಪಾಸಿಟಿವ್ ಎಷ್ಟು ಹೋಗ್ತೀವೋ ನೆಗೆಟಿವ್ ಫೀಲ್ ಆಗುತ್ತೆ. ನಾವು ವಿ ಆರ್ ಸೆನ್ಸಿಟಿವ್ ಟುವರ್ಡ್ಸ್ ಆಲ್ ದಟ್ ಅರೌಂಡ್ ಅಸ್. ಇವಾಗ ಏನು ನಮಗೆ ಗೊತ್ತಾಗ್ತಿಲ್ಲ ನೆಕ್ಸ್ಟ್. ಐ ಕ್ಯಾನ್ ಫೀಲ್. ನಂದು ಮತ್ತೆ ಇವರದ್ದು ಯಾವ ಥರ ನಂದು ಪಿಂಕ್ ಕಲರ್. ಪಿಂಕ್ ಅಂತದಂತ ಪಿಂಕ್ ಹಾಗೆ ಅಲ್ಲ, ಅವರ ಗೊತ್ತಾಗುತ್ತೆ. ಇವಾಗ ಯಾವುದೋ ಒಂದು ಪರ್ಸನ್ ಜೊತೆಗೆ ನೀವು ಗೊತ್ತಿಲ್ಲದೆ ಇರೋ ಪರ್ಸನ್ ಜೊತೆಗೆ ನೀವು ಸ್ವಲ್ಪ ಟೈಮ್ ಮಾತಾಡ್ಕೊ ಬಂದ್ರೆ ಯು ಫೀಲ್ ರೈನ್ ಅಲ್ವಾ sometimes. ಹೌದು ಕರೆಕ್ಟ್ ಇಷ್ಟ ಇರಲ್ಲ ಬಟ್ ಸ್ಟಿಲ್ ನೀವು ಮಾತಾಡ್ತಾರೆ Correct. ಫೀಲ್ ಮನೆಗೆ ಬಂದ್ಬಿಟ್ಟು ನೋಡಿ ಹೌದು, ಫೀಲ್ correct. ರೈನ್ ಅನ್ಸುತ್ತೆ. ಅದ್ರ ಒಂದು ಪಾಸಿಟಿವ್ ವೈಬ್ ಇರೋರ ಜೊತೆ ಮಾತಾಡಿ ಹೋಗಿ ಖುಷಿಯಾಗುತ್ತೆ. ಖುಷಿಯಾಗಿದೆ. ಯು ಫೀಲ್ ವೆರಿ ಹೈ. ಮತ್ತೆ ಅವ್ರ ಅವರ ಹೇಗಿದೆ ಅಂತ ಅವ್ರ ಫೇವ್ರೆಟ್ ಗಾಡ್ ಯಾವ್ದು ಅಂತ ನೋಡಿ ಹೇಳ್ಬೋದಾ. ನಂದು ಗಣೇಶ. ಅಂದ್ರೆ ನಿಮ್ದು ಈ ಊಟ ಜಾಸ್ತಿ ಮಾಡ್ತಾರೆ ಕರೆಕ್ಟ್ ನೋಡು. ಫುಡ್ ಬ್ಲಾಗ್ ಎಲ್ಲ ಮಾಡ್ಕೊಂಡು ತಿಂತಿರ್ತೀನಿ ನೋಡು. ಕರೆಕ್ಟ್ ಆಗಿ ನಂದು ಮಾಡ್ಬೇಕು. ಜ್ಞಾನ ಮಾರ್ಗ ಇರ್ಬೋದಾ. ಯಾವ್ದಿಲ್ಲ ನಾನು ತಿಳ್ಕೊಳ್ಳೋದು ನಿಂದೆ ಅನ್ಸಸ್ ಇಲ್ಲ. ಇರ್ಬೋದೇನೋ. ಜ್ಞಾನ ಅಂದ್ರೆ ಎಂತ ಗೊತ್ತುಂಟಾ, ನಿನಗೆ ಕನೆಕ್ಷನ್ ಆಗುತ್ತೆ. ಯು ಶುಡ್ ಲವ್ ಎಲ್ರ ಬಗ್ಗೆ ತಿಳ್ಕೊಬೇಕಾ. ಅಲ್ಲ ಇಲ್ಲ ಆತ್ಮ ಪರಮಾತ್ಮ ಬಗ್ಗೆ ಹಾ ಅದು ನಂಗೆ ಇಷ್ಟ ಅಲ್ಲ, ನಂಗೆ ಅದು ಇಷ್ಟ. ಬಟ್ ನಮ್ಮ ತಿಳ್ಕೊಂಡಿಲ್ಲ ಅಷ್ಟೇ. ಯು ಶುಡ್ ನಿನಗೆ ಎಂಜಾಯ್ ಆಗ್ಬೇಕು ಗೊತ್ತಾಯ್ತಾ ಪ್ರೊಸೆಸ್. ಪ್ಲಸ್ ಅದನ್ನ ಇಂಪ್ಲಿಕೇಟ್ ಮಾಡಿ. ಈಗ ಅವ್ರು ಹೇಳಿದ್ರಲ್ಲ 7-8 ಟೈಮ್ಸ್ ಭಗವದ್ಗೀತೆ ನಂಗೆ ಭಕ್ತಿ ಮಾರ್ಗ ನನಗೆ ಬರಲ್ಲ, ನನಗೆ ಆಗೋದೇ ಇಲ್ಲ, ಕಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ. ಅದು ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ನಾವು ಹೇಳಕ್ಕಾಗಲ್ಲ. ನಾವು ಮಿಡ್ನೈಟ್ ಬಿಡಿ ಮಾರ್ನಿಂಗ್ ಒಂದು ಇವ್ರು ಹೇಳ್ಸಿ ಕೇಳ್ತಾ ಇದ್ದಾರೆ ನಂಗೆ ಅದು ಮೊದ್ಲೇ ಈ ತರ ವೈಬ್ ಇರೋರು ಸಿಕ್ಬಿಟ್ರೆ ನಾನು ಮುಗ್ದು ಹೋಯ್ತು. ನಂಗೆ 1000 ಕ್ವಶನ್ಸ್ ಇರುತ್ತೆ ಹೌದು ನಂಗೂ ಅಷ್ಟೇ. ಆ ತರ. ನಂಗೂ ಪ್ಯಾರಾನಾರ್ಮಲ್ ಅದು ಇದೆ, ಅದು ಎಲ್ಲ ಕ್ವಶನ್ ಕೇಳಕ್ ಇಷ್ಟ. ನಾವಿಬ್ರು ಹೌದಾ 101 ಕ್ವಶನ್ಸ್ ನನ್ನ ತಲೆಯಲ್ಲಿ ಹಿಂಗೆ. ಒಂದಾಯ್ತು ರೀಚ್ ಆಯ್ತು. ಎಲ್ಲಿದೆ ಅಲ್ಲಿ ಇದು ಹೋಗ್ತದೆ ಸ್ವಲ್ಪ. ಅದು ಹೋಗ್ತದಾ, ಚೆನ್ನಾಗಿದೆ. ಹಾಕ್ಸಿಯಾ? ನಾವು ರೀಚ್ ಆಯ್ತು ಈಗ. ಗೊತ್ತಿಲ್ಲ ಈಗ ಸ್ವಲ್ಪ ಒಂದು 2 hours ಕಾದು ಮಾಡಿದ್ರೆ ಮಾಡೋದು ಮಾಡಬೇಕು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 7-8 ಗಂಟೆ ಹಾಗೆ. ಬಟ್ ನಮ್ಮನ್ನು ಬೇಗನೆ ಕರ್ಕೊಂಡು ಬಂದಂತಕ್ಕಂದ್ರೆ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಯ್ತಂದ್ರೆ ಸಿಕ್ಕಾಕೊಂಡು ಬಿಡೋದು ಬೇಡ ಅಂತ ನಾವು ಬೇಗನೆ ಬಂದು ನಮ್ಗೆ ಅಲಾಟ್ ಮಾಡೋದು ಸೀಟಲ್ಲಿ ನಾವು ಕೂತಿದ್ದಿತ್ತು. ಆ್ಯಂಡ್ ಸ್ವಲ್ಪ ಬೇಗ ಬಂದವರಿಗೆ ಒಳ್ಳೆ ವೇವ್ ಸಿಗ್ತಿದ್ದಿತ್ತು. ಅದಕ್ಕೆ ನಾವು ಆ ಬಿಸಿಲಲ್ಲೂ ಕೊಡೆ ಹಿಡ್ಕೊಂಡು ಕೂತ್ಕೊಂಡಿದ್ದಿತ್ತು. ಆ್ಯಂಡ್ ಈ ಸೀಟಿಗೆ ನಮಗೆ ಅವರು ಇನ್ವೈಟ್ ಮಾಡೋದಕ್ಕೋಸ್ಕರ ನಾವೆಂತ ಪೇ ಮಾಡಲಿಲ್ಲ. ಬಟ್ ಆ್ಯಕ್ಚುಲಿ ಪೇ ಮಾಡಿ ತಕೊಂಬಕ್ಕೆ ಹೋದರೆ ತುಂಬ ದುಡ್ಡಿತ್ತು. ನಂಗೆ ಕಂಡು ಶಾಕ್ ಆಯ್ತು. ಸೊ ವಿ ವರ್ ಲಕ್ಕಿ. ಅದಕ್ಕೆ ಮಿನೋಚ್ ಅಲ್ಲ, ಸುಮಾರು ಜನ ಕ್ರಿಯೇಟರ್ಸ್ ಎಲ್ಲ ಕಾಣ್ತಿಲ್ಲ ನಾವು. ಸೆಲೆಬ್ರಿಟೀಸಿಗೆ ಜಗಳ ಮಾಡಿದ್ವಿ. ಯಾವ ಸೆಲೆಬ್ರಿಟಿ? ಅವರೇ ಟಿಪ್ಸ್ ಬ್ಯಾಂಬು ಗೊತ್ತಾ, ಟಿವಿ ಸೀರಿಯಲಲ್ಲಿ ದೊಡ್ಡ ಬ್ಯಾಂಬು. ಹೌದಾ, ಯಾರೋ ಬಂದಪ್ಪ. ನಾನು ಶ್ವೇತಾ ಮತ್ತೆ ನಿಶಾಗೆ ಸೀಟ್ ಇಟ್ಕೊಂಡಿದ್ದೆ. ಅವ್ರು ಆಚೆ ಕೂತ್ಕೊಂಡ್ರೆ ಅವ್ರು ಬತ್ರಂತ ಬ್ಲಾಗ್ ಇಲ್ಲ, ಅವ್ರು ಬತ್ರಂತೆ. ಅವ್ರು ಬ್ಲಾಕ್ ಮಾಡಿ ಕೂತ್ಕೊಳ್ಳಿ ಅಂತ ಸುಮಾರು ಜನ ಇದ್ರು, ಸುಮಾರು ಜನ ಬಂದಿದ್ರು. ಯಾರದು ಸಮೀರ್ ಟಿವಿ ಸೀರಿಯಲ್ ಮತ್ತೆ ಸ್ಪ್ಲಿಟ್ಸ್ ವಿಲ್ ಅದು ನಾಯ್ರಾ, ಸುಮಾರು ಜನ ಇದ್ರು. ಎಲ್ಲ ಎಲ್ಲೆಲ್ಲ ಕೂತಿದ್ರು. ಅವಳು ಆಶಿಕ್ ಇದು ಆಶೀಶ್ ಅಲ್ಲ ಅದು. ತುಂಬಾ ಜನ ಬಂದಿದ್ರು ನಾವು. ಬಟ್ ಈಗ ಸ್ವಲ್ಪ ಬಿಸಿಲು ಕಮ್ಮಿ ಆಯ್ತದೆ. ಪ್ರಭು ಒಂದೊಂಥರ ವೇಷ ಮಾಡ್ತಿದ್ರು. ಜನ ಮಾತ್ರ ರಾಶಿ பங்களிப்பு கொடுத்த சில தேர்ந்தெடுத்து ಹಸು ಆತೈತ್ ನಾವು. ஆன்லைன்ல இலவசமா பதிவு செய்யலாம். 83
ಬೇರೆ ಬೇರೆ ಕಡೆಗಳಿಂದ ಲಕ್ಷಾಂತರ ಜನ ಈ ಮಹಾಶಿವರಾತ್ರಿ ವಿಟ್ನೆಸ್ ಮಾಡೋಕೆ ಸೇರ್ತಾರೆ. ಇಡೀ ರಾತ್ರಿ ಮ್ಯೂಸಿಕ್ಗೆ ಅಂತ ಮಧ್ಯೆ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾ ಮೆಡಿಟೇಟ್ ಮಾಡ್ತಾ ಜಾಗರಣೆ ಮಾಡ್ತಾರೆ. ಇದು ಪವರ್ಫುಲ್ ನೈಟ್ಸಲ್ಲಿ ಒಂದು ಅಂತ ಹೇಳ್ತಾರೆ. ಗ್ರಹಗತಿ ಹೆಂಗಿರುತ್ತೆ ಅಂದರೆ ಸ್ಪಿರಿಚುವಲ್ ಗ್ರೋತಿಗೆ ಸಪೋರ್ಟ್ ಮಾಡುವಂಗಿರುತ್ತೆ. ಅಂದ್ರೆ ಇದು ಬರೀ ಆಚರಣೆ ಅಂತೂ ಅಲ್ಲ, ಫುಲ್ ಆಫ್ ಎನರ್ಜಿ ಅಂತ ಹೇಳಕ್ಕೆ. ಆ್ಯಂಡ್ ಸ್ವಲ್ಪ ಜನ ಕಾಂಟೆಂಟ್ ಕ್ರಿಯೇಟರ್ಸ್ನು ಹೇಳ್ದಂಗೆ ಇನ್ವೈಟ್ ಮಾಡಿದ್ರು. ಅದರಲ್ಲಿ ನಾನು ಒಬ್ಬಳಂತ ನನಗೆ ಗ್ರೇಟ್ಫುಲ್ ಫೀಲ್ ಆಗ್ತಿದ್ದೆ. ಮಹಾಶಿವರಾತ್ರಿ ದಿನ ಶಿವನ ದರ್ಶನ ಮಾಡಿದ್ರು ಈಶಾ ಫೌಂಡೇಶನಲ್ಲಿ. ಈ ವರ್ಷದ ಹೈಲೈಟ್ಸ್ ನನಗೆ. ಕಾಂತ 7-8 ಗಂಟೆ ಅಷ್ಟರೊಳಗೆ ಪ್ರೋಗ್ರಾಮ್ ಶುರು ಆಯಿತು. ಈ ಸಲ ಚೀಫ್ ಗೆಸ್ಟ್ ಅಂತ ರಾಜನಾಥ್ ಸಿಂಗ್ ಬಂದಿದ್ದರು. ಆ್ಯಂಡ್ ತುಂಬ ಜನ ಸೆಲೆಬ್ರಿಟೀಸ್ ಅವರು ಇವರು ಎಲ್ಲರೂ ಇದ್ದಿದ್ರು. ಸೊ ತುಂಬ ಜನನ ಕಾಂಬೋಗೆ ಸಿಕ್ತು ನನಗೆ. ನಮ್ಮದು ಕನ್ನಡದವ್ರು ಆಯ್ತಲ್ಲ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮತ್ತು ಕೆಲವೊಂದು ಕ್ರಿಯೇಟರ್ಸ್ ಇವರು ಆಯ್ತು, ಮತ್ತು KGF ಆ್ಯಕ್ಟ್ರೆಸ್ ಶ್ರೀನಿಧಿ ಶೆಟ್ಟಿ, ತಮ್ಮನ್ನ, ಮತ್ತು ಧುರಂಧರ್ ಆ್ಯಕ್ಟ್ರೆಸ್ ಇವ್ರು ಎಲ್ಲರೂ ಸುಮಾರು ಜನ ಇದ್ದಿದ್ರು. ನಂಗೆ ಕೆಲವ್ರನ್ನೆಲ್ಲ ಕಾಂಬೋಗೆ ಸಿಕ್ತು. ಮಧ್ಯರಾತ್ರಿ 12:15 ಮತ್ತು ಬ್ರಾಹ್ಮಿ ಮುಹೂರ್ತ 3:30-4 ಗಂಟೆಗೆ ಒಂದ್ಸಲ ಮೆಡಿಟೇಟ್ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ. ನಂಗೆ ಅದೊಂದು ಕಾಣ್ಕೊಂಬಂಗಿದ್ದಿತ್ತು. ಆದರೆ ಕಾರಲ್ಲಿ ಬಂದದ್ರಿಂದ ಸ್ವಲ್ಪ ಬೇಗ ಹೋಯ್ಕಾಯ್ತು, ಅದಕ್ಕೆ ಮೆಡಿಟೇಟ್ ವಿಟ್ನೆಸ್ ಮಾಡೋಕ್ಕಾಗಲಿಲ್ಲ. ಸೊ ನಾವು ಬೇಗ ಹೊರಟು. ಶಿವರಾತ್ರಿ ಒಟ್ಟಿನಲ್ಲಿ ತುಂಬ ಇಷ್ಟ ಆಯಿತು, ಗಮ್ಮತ್ತಾಯಿತು. ನಿಮ್ಮ ಶಿವರಾತ್ರಿ ಹೆಂಗಾಯ್ತು ಕಾಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಗಮ್ಮತ್ತಂಗಿರಿ. ಇನ್ನೊಂದ್ಸಲ ಸಿಗ್ತೇ. ಬಾಯ್.